ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಪರಮ ಪಿತ, ಪರಮ ಶಿಕ್ಷಕ, ಪರಮ ಸದ್ಗುರು, ಪರಮಾತ್ಮನ ಪ್ರೀತಿಯ ಸಂತಾನರಾಗಿರುವಂತಹ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಸರ್ವ ಗುರುಗಳಿಗೂ, ಹಿರಿಯರಿಗೂ, ಸಹೋದರರಿಗೂ, ಸಹೋದರಿಯರಿಗೂ ವಂದಿಸಿ, ಹಾಗೂ ಚೈತನ್ಯ ದೇವಿಯರಾಗಿ ತಮ್ಮೆದುರುಗಡೆ ಕೂತ್ಕೊಂಡಿರುವಂತಹ ಎಲ್ಲ ಯೋಗಿಗಳು, ತ್ಯಾಗಿಗಳು, ತಪಸ್ವಿಗಳು, ಪವಿತ್ರಾತ್ಮಗಳಿಗೆ ವಂದಿಸಿ, ಹಾಗೂ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೆ ವಂದಿಸಿ, ಇವತ್ತು ನವರಾತ್ರಿಯ ನಿಮಿತ್ತವಾಗಿ ನಾವೆಲ್ಲರೂ ಈ ಸುಂದರ ಶಾಂತ ವಾತಾವರಣದಲ್ಲಿ, ಪವಿತ್ರ ಸ್ಥಾನದಲ್ಲಿ, ಶುಭ ಸಮಯದಲ್ಲಿ ಕೂತ್ಕೊಂಡಿದ್ದೇವೆ. ಈ ಸಮಯದಲ್ಲಿ ನಾನು ಈಶ್ವರೀಯ ವಿಶ್ವವಿದ್ಯಾಲಯದ ಕಿರು ಪರಿಚಯವನ್ನು ತಮಗೆ ಕೊಡೋದಕ್ಕೆ ಬಯಸ್ತೇನೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಹೆಸರೇ ಸೂಚಿಸುವಂತೆ ಸ್ವಯಂ ನಿರಾಕಾರನಾಗಿರುವಂತಹ ಪರಮಾತ್ಮನು ಒಬ್ಬ ವೃದ್ಧ ಮಾನವ ಶರೀರದ ಆಧಾರವನ್ನು ಪಡೆದು 1936ನೇ ಇಸ್ವಿಯಲ್ಲಿ ಈ ವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು. ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯಾಲಯ ಮೌಂಟ್ ಅಬು ರಾಜಸ್ಥಾನದಲ್ಲಿದೆ. ಈ ವಿದ್ಯಾಲಯದ ಮುಖ್ಯ ಆಡಳಿತ ಅಧಿಕಾರಿಣಿ ದೀದಿ ಮನಮೋಹಿನಿಜಿ ಅವರಿದ್ದಾರೆ. ಈ ವಿದ್ಯಾಲಯದ ಮುಖ್ಯ ಲಕ್ಷ್ಯ ಆಗಿದೆ ಮಾನವನಿಂದ ದೇವಮಾನವ ಆಗುವಂಥದ್ದು. ಯಾವ ರೀತಿ ಇಂಜಿನಿಯರ್ ಆಗಬೇಕು ಅಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಡಾಕ್ಟರ್ ಆಗಬೇಕು ಅಂದ್ರೆ ಮೆಡಿಕಲ್ ಕಾಲೇಜ್ ಇದೆ, ವಕೀಲ ಆಗಬೇಕು ಅಂದ್ರೆ ಲಾ ಕಾಲೇಜ್ ಇದೆ. ಹಾಗೆ ನಾವು ದೈವಿ ಮೌಲ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೇವತೆಗಳ ಆಗಬೇಕು ಅಂತಂದ್ರೆ ಈಶ್ವರೀಯ ವಿಶ್ವವಿದ್ಯಾಲಯ ಇದೆ. ಅದಕ್ಕೆ ಹೇಳಲಾಗ್ತದೆ, ಪ್ರತಿಯೊಬ್ಬ ವ್ಯಕ್ತಿ ಇವತ್ತು ತಮ್ಮಲ್ಲಿರುವಂತಹ ಮೌಲ್ಯಗಳನ್ನು ಕಳೆದುಕೊಂಡು ಮನುಷ್ಯ ಮಾನವ ದಾನವನಾಗ್ತಾ ಇದ್ದಾನೆ, ಮನುಷ್ಯತ್ವವನ್ನು ಕಳೆದುಕೊಳ್ತಾ ಇದ್ದಾನೆ, ದುಃಖ ಅಶಾಂತಿ ಅನುಭವ ಮಾಡ್ತಾ ಇದ್ದಾನೆ, ನೆಮ್ಮದಿ ತೃಪ್ತಿಯನ್ನ ಕಳ್ಕೊಳ್ತಾ ಇದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿ ಇವತ್ತು ಎಲ್ಲವೂ ಇದ್ದಾಗೂ ಕೂಡ ಇನ್ನೂ ಏನೋ ಇಲ್ಲ ಅಂತ ಅನುಭವ ಮಾಡ್ತಾನೆ. ಅದು ಇಲ್ಲ ಅನ್ನೋದು ಯಾವುದು ಅಂದ್ರೆ ನಿಜವಾದ ಶಾಂತಿ. ಆ ಶಾಂತಿಯನ್ನ ಪಡೆದುಕೊಳ್ಳೋಗೋಸ್ಕರ ನಾವು ಅನೇಕ ರೂಪದಲ್ಲಿ ಅಲೆದಾಡ್ತಾ ಇದ್ದೀವಿ, ಕೂಗ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಕರೀತಾ ಇದ್ದೀವಿ, ಭಕ್ತಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಹೇ ಭಗವಂತ, ಸುಖ ಶಾಂತಿ ಶಕ್ತಿಯನ್ನು ಕೊಡುವಂತ ಭಗವಂತನಿಗೆ ಮೊರೆ ಹೋಗ್ತಾ ಇದ್ದೀವಿ. ಭಗವಂತನ ಒಂದು ಅಭಯ ವಾಕ್ಯದಂತೆ, ಗೀತೆಯ ಅಭಯ ವಾಕ್ಯದಂತೆ, ಯಾವ ಸಮಯದಲ್ಲಿ ಧರ್ಮಗ್ಲಾನಿ ಆಗ್ತದೆಯೋ ಆ ಸಮಯದಲ್ಲಿ ಅಧರ್ಮವನ್ನ ನಾಶ ಮಾಡಿ ಸತ್ಯ ಧರ್ಮದ ಸ್ಥಾಪನೆ ಮಾಡುವುದಕ್ಕೆ ನಾನು ಅವತರಿಸುತ್ತೇನೆ ಎಂಬ ಭಗವಂತನ ಅಭಯ ವಾಕ್ಯದಂತೆ ಪರಮಾತ್ಮನು ಈ ಭೂಮಿಯ ಮೇಲೆ ಅವತರಿಸಿದ್ದಾರೆ. ಪರಮಾತ್ಮನು ಈ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ನಾನು ಯಾರು, ಎಲ್ಲಿಂದ ಬಂದೆ, ಯಾತಕ್ಕಾಗಿ ಬಂದೆ, ಇಲ್ಲಿ ಬಂದು ಮಾಡಬೇಕಾಗಿರೋದೇನು, ಮತ್ತೆ ನಾನು ಹೋಗುವುದೆಲ್ಲಿಗೆ ಅನ್ನುವಂತಹ ವಿಶ್ವದ ಜಗತ್ತಿನ ಅದ್ಭುತ ಸತ್ಯ ನಾನು ಯಾರು ಅನ್ನುವಂತಹ ತಿಳುವಳಿಕೆಯನ್ನು ಪರಮಾತ್ಮ ಈಶ್ವರೀಯ ವಿಶ್ವವಿದ್ಯಾಲಯದ ಮೂಲಕ ಕೊಡ್ತಾ ಇದ್ದಾರೆ. ಹಾಗೂ ಪರಮಾತ್ಮ ಯಾರು, ಈ ಕಾಲಚಕ್ರದ ರಹಸ್ಯ ಏನು, ಹಾಗೂ ಮಾನವ ವಂಶ ವೃಕ್ಷ ಹೇಗೆ ಬೆಳೀತದೆ, ಭಾರತದ ಉತ್ಥಾನ ಮತ್ತು ಪತನದ ಕಥೆ ಏನು, ಇದೇ ಭಾರತ ಮೊದಲು ಹೇಗಿತ್ತು, ಇದೇ ಭಾರತ ಈಗ ಪತನದ ಅವಸ್ಥೆಯಲ್ಲಿದೆ, ಹಾಗೂ ಮನುಷ್ಯನಿಗೆ ಜನ್ಮಗಳು ಎಷ್ಟು, ಪರಮಾತ್ಮನನ್ನ ನೆನಪು ಮಾಡುವಂತಹ ವಿಧಿವಿಧಾನ ಏನು ಅನ್ನುವಂತಹ ವಿಷಯವನ್ನ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ತಿಳಿಸಿಕೊಡ್ಲಾಗ್ತದೆ. ಇಲ್ಲಿ ಯಾವುದೇ ಜಾತಿ, ಮತ, ಪಂಥ, ದೇಶ, ಭಾಷೆ, ವೇಷ ಯಾವುದೂ ಭೇದಗಳಿಲ್ಲದೆ ಸರ್ವರಿಗೂ ಸಮಾನವಾದಂತಹ ಶಿಕ್ಷಣವನ್ನ ಪರಮಾತ್ಮನು ಕೊಡ್ತಾ ಇದ್ದಾನೆ. ಆತ್ಮೀಯರೇ, ಇವತ್ತು ನಾವು ಈ ಸೃಷ್ಟಿಯ ಮೇಲೆ ಬಂದಿದ್ದೀವಿ. ಈ ಸೃಷ್ಟಿಯ ಮೇಲೆ ಬಂದು ನಾವೆಲ್ಲರೂ ಪಾತ್ರವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಹೇಳಲಾಗ್ತದೆ, ಸೃಷ್ಟಿಯೊಂದು ನಾಟಕ ರಂಗ, ನಾವೆಲ್ಲ ಪಾತ್ರಧಾರಿಗಳು. ಸೂತ್ರಧಾರ ಅವನು, ಪಾತ್ರಧಾರಿಗಳು ನಾವು. ಆ ಸೂತ್ರಧಾರನು ಆಡಿಸದಂತೆ ನಾವೆಲ್ಲ ಪಾತ್ರವನ್ನು ಮಾಡ್ತಾ ಇದ್ದೇವೆ. ನಮ್ಮ ಪಾತ್ರ ಹೇಗಿರಬೇಕು ಅಂತಂದ್ರೆ, ಆ ಸೃಷ್ಟಿಕರ್ತನಿಗೂ ಪ್ರೀತಿ ಇರಬೇಕು, ನಮ್ಮ ಪಾತ್ರ ಮೆಚ್ಚಬೇಕು, ಪರಿವಾರದವರು ನಮ್ಮ ಪಾತ್ರವನ್ನ ಮೆಚ್ಚಬೇಕು,
ನಮಗೂ ಕೂಡ ನಮ್ಮ ಪಾತ್ರ ತೃಪ್ತ ಆಗ್ಬೇಕು. ಅದಕ್ಕೆ ಒಂದು ಹಾಡನ್ನು ಕೇಳ್ತೀವಿ. ನದಿಯು ತನ್ನ ನೀರು ತಾನು ಕುಡಿಯದು, ಹಸುವು ತನ್ನ ಸುದೆಯ ತಾನು ಕುಡಿಯದು, ಮರವು ತನ್ನ ಫಲವು ತಾನು ತಿನ್ನದು, ಬಳ್ಳಿ ತನ್ನ ಹೂವು ತಾನು ಮುಡಿಯದು. ಇವೆಲ್ಲವೂ ನಮಗಾಗಿದ್ದಾವೆ ಅಂದಮೇಲೆ ನಾವು ಯಾರಿಗಾಗಿರ್ಬೇಕು ಅಂತಂದ್ರೆ ನಾವು ನಮಗಾಗಿಯೂ ಇರಬೇಕು ಹಾಗೂ ಎಲ್ಲರಿಗಾಗಿಯೂ ಇರಬೇಕು. ಆಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಆದ್ರಿಂದ ನಮ್ಮ ಸಾರ್ಥಕ ಜೀವನ ಮಾಡ್ಕೊಳ್ಬೇಕು ಅಂತಂದ್ರೆ, ನಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಇಡೀ ದಿನದಲ್ಲಿ 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಆದರೂ ಭಗವಂತನನ್ನ ನೆನಪು ಮಾಡುವಂತಹ ವಿಧಿಯನ್ನ ತಿಳ್ಕೊಂಡದ್ದೇ ಆದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಭಗವಂತ ಎಲ್ಲವನ್ನೂ ನಮಗ್ ಕೊಟ್ಟಿದ್ದಾನೆ. ಉಡೋದಕ್ಕೆ, ಉಣೋದಕ್ಕೆ, ಇರೋದಕ್ಕೆ, ಕೈ ಕಾಲು ಕಣ್ಣು ಎಲ್ಲ ಚೆನ್ನಾಗಿಟ್ಟಿದ್ದಾನೆ, ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ಆ ಕೊಟ್ಟಿರುವಂತವನನ್ನ ನಾವು ಕೃತಜ್ಞರಾಗಿ ಅವನಿಗೆ ಕೃತಜ್ಞತೆಯನ್ನು ಅರ್ಪಿಸಿದೀವಿ ಅಂತಂದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಅದಕ್ಕೆ ಶರಣರು ಹೇಳ್ತಾರೆ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ನಿಮ್ಮನ್ನ ನೆನೆಯದ ಪುಣ್ಯಗಳೇನೆಂಬೆ ರಾಮನಾಥ ಅಂತ ಶರಣರು ಹೇಳಿದ್ರು. ಅದಕ್ಕೆ ಭಗವಂತ ದಾನದ ರೂಪದಲ್ಲಿ ನಾವೆಲ್ಲ ಮಕ್ಕಳಿಗೆ ಎಲ್ಲವನ್ನೂ ಕರುಣಿಸಿದ್ದಾನೆ. ಆ ಎಲ್ಲವನ್ನೂ ಕರುಣಿಸಿರುವಂತಹ ಆ ದಾತನನ್ನ ಒಂದು ಅರ್ಧ ಗಳಿಗೆ ನೆನಪು ಮಾಡಿದೀವಿ ಅಂತಂದ್ರೆ ನಮ್ಮ ಜೀವನ ಪಾವನ ಆಗ್ತದೆ. ಅದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮನನ್ನ ಹೇಗೆ ನೆನಪು ಮಾಡಬೇಕು ಅನ್ನುವಂತಹ ತಿಳುವಳಿಕೆಯನ್ನು ಕೊಡಲಾಗ್ತದೆ. ಪರಮಾತ್ಮ ಜಗತ್ತಿಗೆ ಒಬ್ಬಾತನೇ. ಆ ಭಗವಂತನನ್ನ ವಿಶ್ವೇಶ್ವರ, ಜಗದೀಶ್ವರ, ಲೋಕೇಶ್ವರ, ಪರಮೇಶ್ವರ ಭಿನ್ನ ಭಿನ್ನ ನಾಮಗಳಿಂದ ಮಹಿಮೆ ಮಾಡಿದೀವಿ. ಆ ಪರಮಾತ್ಮ ಇಡೀ ಜಗತ್ತಿಗೆ ಒಬ್ಬಾತನೇ. ಹಿಂದೂಗಳು ಆ ಪರಮಾತ್ಮನಿಗೆ ಶಿವ ಅಂತ ಕರೆದಿವಿ, ಮುಸ್ಲಿಮರು ಆ ಪರಮಾತ್ಮನಿಗೆ ಅಲ್ಲ ಅಂತ ಕರೆದ್ರು, ಕ್ರಿಶ್ಚಿಯನ್ರು ಆ ಪರಮಾತ್ಮನಿಗೆ ಗಾಡ್ ಅಂತ ಕರೆದ್ರು, ಸಿಖ್ಖರು ಆ ಪರಮಾತ್ಮನಿಗೆ ನಿರಾಕಾರನೋ, ನಿರ್ವಿಕಾರನೋ, ಓಂಕಾರನೋ ಅಂತ ಕರೆದ್ರು. ಅದಕ್ಕೆ ಜಗತ್ತಿನ ಭಾಷೆಗಳು ಹಲವಾದರೂ ಕೂಡ ಭಾವನೆ ಒಂದೇ ಇದೆ. ನಮ್ಮೆಲ್ಲರಿಗೂ ಪರಮಾತ್ಮ ಒಬ್ಬಾತನೇ. ಆ ಪರಮಾತ್ಮನನ್ನ ನೆನಪು ಮಾಡೋದಕ್ಕಾಗಿ ನಾವು ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆ ಆದ್ರೂ ಸಮಯವನ್ನ ಕೊಡೋಣ. ಯಾಕಂದ್ರೆ ಇವತ್ತು ಜಗತ್ತಿನಲ್ಲಿ ಎಲ್ಲವೂ ಇದೆ, ಮಾನಸಿಕ ಶಾಂತಿ ನೆಮ್ಮದಿ ಇಲ್ಲ. ಆ ಶಾಂತಿ ನೆಮ್ಮದಿ ಅಂತ ಕೊಡುವಂತಹ ದಾತ ಯಾರು ಅಂದ್ರೆ ಭಗವಂತ. ಹೇಗೆ ನಾವು ನೀರು ಬೇಕು ಅಂದ್ರೆ ಎಲ್ಲಿ ಸಿಗ್ತದೋ ನೀರು ಅಲ್ಲೇ ಹೋಗ್ಬೇಕಾಗ್ತದೆ, ಹಾಲು ಬೇಕು ಅಂದ್ರೆ ಎಲ್ಲಿ ಸಿಗ್ತದೋ ಅಲ್ಲೇ ಹೋಗ್ಬೇಕಾಗ್ತದೆ. ಹಂಗಂದ್ರೆ ಶಾಂತಿ ಬೇಕು ಅಂದ್ರೆ ಶಾಂತಿ ಎಲ್ಲಿ ಸಿಗ್ತದೆ? ಎಲ್ಲಾದ್ರೂ ಅಂಗಡಿಯಲ್ಲಿ ಇದೆನಾ ಅಥವಾ ಎಲ್ಲಾದ್ರೂ ಯಾರಾದ್ರೂ ಕೊಡೋದಕ್ಕೆ ಸಾಧ್ಯ ಇದೆನಾ? ಮನುಷ್ಯರು ವಸ್ತುಗಳಲ್ಲಿ, ವ್ಯಕ್ತಿಗಳಲ್ಲಿ, ಸ್ಥಾನಗಳಲ್ಲಿ ಶಾಂತಿಯನ್ನು ಹುಡುಕ್ತಾ ಇದ್ದೀವಿ. ಆ ಎಲ್ಲ ಕಡೆಗೂ ಸಿಗುವಂತಹ ಶಾಂತಿ, ನೆಮ್ಮದಿ, ತೃಪ್ತಿ ಅಲ್ಪ ಕಾಲಕ್ಕೆ ಮಾತ್ರ. ಸದಾ ಕಾಲಕ್ಕೆ ನಾವು ಶಾಂತಿ, ನೆಮ್ಮದಿ, ತೃಪ್ತಿಯನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಆ ಶಾಂತಿಯ ಸಾಗರ ಆಗಿರುವಂತಹ ಪರಮಾತ್ಮನನ್ನ ನೆನಪು ಮಾಡದೆ ವಿಧಿ ಇಲ್ಲ. ಆದ್ರಿಂದ ಆತ್ಮೀಯರೇ, ನಾನು ಇವತ್ತು ಆ ಪರಮಾತ್ಮನ ಪ್ರತಿನಿಧಿಯಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ತಮ್ಮ ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆ ಆದ್ರೂ ಭಗವಂತನನ್ನ ನೆನಪು ಮಾಡಿದ್ದೆ ಆದ್ರೆ ಅದೇ ನಮ್ಮ ಜೀವನವನ್ನ ಸಾರ್ಥಕಗೊಳಿಸ್ತದೆ. ಅದೇ ನಮ್ಮ ಜೀವನದಲ್ಲಿ ಶಾಂತಿಯನ್ನು ಕೊಡ್ತದೆ. ನಮಗೆ ದೇಹದ ಶಕ್ತಿ ಬೇಕಾದಷ್ಟಿದೆ. ದೇಹದ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನು ಸರಿಯಾಗಿ ಊಟ ಮಾಡ್ತೀವಿ, ಸಮಯಕ್ಕೆ ಸರಿಯಾಗಿ ಬಟ್ಟೆ ಹಾಕೊಳ್ತೀವಿ, ಆಮೇಲೆ ಈ ದೇಹದ ಎಕ್ಸರ್ಸೈಸ್ ಮಾಡ್ತೀವಿ, ದೇಹಕ್ಕೆ 3 ಹೊತ್ತು ಊಟ ಹಾಕ್ತಿವಿ, ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆದ್ರೆ ಮನಸ್ಸು ಸಶಕ್ತ ಆಗ್ಬೇಕು ಅನ್ನೋದಕ್ಕಾಗಿ ವ್ಯವಸ್ಥೆ ಒಂದು ಅವಶ್ಯಕತೆ ಇದೆ. ಆ ಮನಸ್ಸು ಸಶಕ್ತ ಆಗ್ಬೇಕು ಅಂತಂದ್ರೆ ಆ ವ್ಯವಸ್ಥೆ ರಾಜಯೋಗದ ಅಭ್ಯಾಸ, ಅರ್ಥಾತ್ ಪರಮಾತ್ಮನ ನೆನಪು. ಆದ್ರಿಂದ ತಮಗೆ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳೋದು ಏನು ಅಂತಂದ್ರೆ ಪರಮಾತ್ಮನ ಆಜ್ಞೆ ಇದೆ, ಮಕ್ಕಳೇ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಈಗನೇ ಸಮಯ ಇದೆ, ಪರಮಾತ್ಮನನ್ನ ನೆನಪು ಮಾಡಿರಿ. ನಾವು ಈಗ ಮಾಡ್ತೀವಿ, ಮುಂದೆ ಮಾಡ್ತೀವಿ, ವಯಸ್ಸಾದ್ಮೇಲೆ ಮಾಡ್ತೀವಿ ಅಂತಂದ್ರೆ ನಮಗೆ ಸುಖ, ಶಾಂತಿ, ನೆಮ್ಮದಿ ಬೇಕಾಗಿರೋದು ಎಲ್ಲರಿಗೂ ಇದೇ ಸಮಯದಲ್ಲಿ. ಆದ್ರಿಂದ ಈ ಸಮಯದಲ್ಲಿ ಪರಮಾತ್ಮನನ್ನ ನೆನಪು ಮಾಡುವಂತಹ ವಿಧಿಯನ್ನ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ತಿಳಿಸಿಕೊಡ್ಲಾಗ್ತದೆ, ಉಚಿತವಾಗಿ ತಿಳಿಸಿಕೊಡ್ಲಾಗ್ತದೆ. ಆದ್ರಿಂದ ಇವತ್ತು ಈ ಕಾಲೋನಿಯ ಒಂದು ಸಹೋದರ ಸಹೋದರಿಯರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ಇಲ್ಲಿಯೇ ಈ ಸ್ಥಾನದಲ್ಲಿ 7 ದಿನದವರೆಗೆ ನಾನು ಯಾರು, ಪರಮಾತ್ಮ ಯಾರು, ಪರಮಾತ್ಮನನ್ನ ನೆನಪು ಮಾಡುವಂತ ವಿಧಿ ವಿಧಾನ ಏನು,
ಭಾರತದ ಉತ್ಥಾನ ಮತ್ತು ಪತನದ ಕಥೆ ಏನು, ನಮ್ಮ ಕರ್ಮದ ಗುಹ್ಯಗತಿ ಏನು, ಈ ಎಲ್ಲ ತಿಳುವಳಿಕೆಯನ್ನ ಒಂದು ದಿನಕ್ಕೆ 1 ಗಂಟೆ ಅವಕಾಶ ತಾವು ಕೊಟ್ಟದ್ದೇ ಆದರೆ 7 ದಿನದವರೆಗೆ ನಾವು ಅಕ್ಕಂದಿರು ಬಂದು ತಮಗೆ ತಿಳಿಸಿಕೊಡ್ತೀವಿ. ನಾವು ತಮ್ಮಿಂದ ಏನನ್ನೂ ಬಯಸುವುದಿಲ್ಲ. ತಮ್ಮಿಂದ ಬಯಸುವಂತದ್ದೇನು ಅಂತಂದ್ರೆ ಇಡೀ ದಿನದಲ್ಲಿ 1 ಗಂಟೆಯ ಅವಧಿ, 1 ತಾಸು ನಮಗೆ ಸಮಯ ತಾವು ಕೊಟ್ಟು ಬಂದದ್ದೇ ಆದರೆ ತಮಗೆ ಈ ಶಿಕ್ಷಣವನ್ನ ಕೊಡಲಾಗ್ತದೆ. ಆದ್ರಿಂದ ನಂತರದಲ್ಲಿ ಪ್ರತಿನಿತ್ಯ ತಾವು ಪರಮಾತ್ಮನನ್ನ ನೆನಪು ಮಾಡುವಂತ ಅಭ್ಯಾಸವನ್ನ ಮಾಡೋದಕ್ಕೆ ಸಹಜ ಆಗ್ತದೆ. ಪರಮಾತ್ಮನನ್ನ ನೆನಪು ಮಾಡೋದ್ರಿಂದ ಮಾನಸಿಕ ಶಾಂತಿ ಸಿಗ್ತದೆ, ದೇಹದ ರೋಗಗಳಿಂದ ಮುಕ್ತ ಆಗ್ತೀವಿ, ಹಾಗೂ ನೆಮ್ಮದಿ ತೃಪ್ತಿ ಸಿಗ್ತದೆ, ನೆನಪಿನ ಶಕ್ತಿ ಹೆಚ್ಚಾಗ್ತದೆ, ಮನಸ್ಸಿನಲ್ಲಿ ಏಕಾಗ್ರತೆ ಬರ್ತದೆ, ಹಾಗೂ ಚಿಂತೆಗಳಿಂದ ಮುಕ್ತ ಆಗ್ತೀವಿ. ಸರ್ವಶ್ರೇಷ್ಠನಾಗಿರುವಂತಹ ಶಕ್ತಿವಂತನಾಗಿರುವಂತಹ ಭಗವಂತನೇ ನಮಗೆ ರಕ್ಷಕ ಶಿಕ್ಷಕ ಅನ್ನುವಂತಹ ಅನುಭವ ಮಾಡ್ತೇವೆ. ನಿರ್ಭಯ ಆಗಿರ್ತೇವೆ, ನಿಶ್ಚಿಂತನಾಗಿರ್ತೇವೆ, ಹಾಗೂ ಹಗುರವಾಗಿರ್ತೇವೆ. ನಮ್ಮ ಜೀವನದ ಭಾರ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸುವಂತಹ ವಿಧಿಯನ್ನು ನಾವು ತಿಳ್ಕೊಂಡದ್ದೇ ಆದರೆ ನಮ್ಮ ಜೀವನ ಸುಂದರ ಆಗ್ತದೆ, ಸುಖಮಯ ಆಗ್ತದೆ. ಪರಮಾತ್ಮನ ಆಜ್ಞೆ ಆಗಿದೆ, ಮಕ್ಕಳ ನನ್ನ ಪರಿಚಯವನ್ನ ಜಗತ್ತಿನ ಜನರಿಗೆಲ್ಲರಿಗೂ ಕೊಡಿರಿ. 1 ದಿನ ಒಬ್ಬರು ನಮಗೆ ಗೊತ್ತೇ ಇಲ್ಲ ಪರಮಾತ್ಮನ ಪರಿಚಯ ಅಥವಾ ಪರಮಾತ್ಮನನ್ನ ನೆನಪು ಮಾಡುವಂತಹ ವಿಧಿ ಅಂತ ಯಾರು ಅಪವಾದ ಕೊಡಬಾರದು. ಆದ್ರಿಂದ ನಾವು ಇಲ್ಲಿಯವರೆಗೆ ಬಂದು ತಮ್ಮ ಎದುರುಗಡೆ ಪರಮಾತ್ಮನ ಸಂದೇಶವನ್ನು ಕೊಡುವಂತಹ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಆದ್ರಿಂದ ತಾವು ಈ ಒಂದು ವಿಷಯವನ್ನು ತಿಳಿದುಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಾವು ಸುಖಿ ಜೀವನ ಮಾಡ್ತೀರಿ, ಶಾಂತಿ ನೆಮ್ಮದಿಯ ಜೀವನ ಮಾಡ್ತೀರಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಹಾಗೂ ಅದರೊಂದಿಗೆ ಇವತ್ತು ನವರಾತ್ರಿಯ ನಿಮಿತ್ತ ನವ ಚೈತನ್ಯ ದೇವಿಯರನ್ನ ಪೂಜಿಸ್ತೇವೆ, ಪೂಜೆ ಮಾಡ್ತೇವೆ. ಭಕ್ತಿ ಭಾವನೆಯಿಂದ ಅನೇಕ ವೃತ ನಿಯಮಗಳನ್ನ ಮಾಡ್ತೇವೆ. ಹಾಗೂ ಶಿವರಾತ್ರಿ ನವರಾತ್ರಿ ಅನ್ನುವಂತಹ 2 ರಾತ್ರಿಗಳು ಬಹಳ ಮಹತ್ವವಾಗಿರುವಂತದ್ದು. ರಾತ್ರಿನೇ ಅಂತ ಯಾಕೆ ನಮ್ಮ ಹಿರಿಯರು ನಮಗೆ ಹೇಳಿದರು ಅಂತಂದ್ರೆ, ಕೇವಲ ಈ ನವರಾತ್ರಿಯ ಸಮಯದಲ್ಲಿ ನಾವೆಲ್ಲ ಏನ್ ಮಾಡ್ತೇವೆ, ಘಟ ಸ್ಥಾಪನೆಯನ್ನು ಮಾಡ್ತೇವೆ, ಸಸಿಯನ್ನು ಹಾಕ್ತೇವೆ. ಘಟ ಸ್ಥಾಪನೆ ಮಾಡಿ ಸಸಿಯನ್ನು ಹಾಕ್ತೇವೆ. ಯಾಕೆ ಅಂದ್ರೆ ಈ ಭೂಮಿಯ ಮೇಲಿರುವಂತಹ ಸರ್ವರಿಗೂ ಮಳೆ ಬೆಳೆ ಸಕಾಲದಲ್ಲಿ ಬರಲಿ, ಎಲ್ಲರೂ ಸುಖ ಶಾಂತಿಯಿಂದ ಇರಲಿ ಅನ್ನುವಂತಹ ಶುಭ ಸಂಕಲ್ಪ ಮಾಡಿ ಘಟ ಸ್ಥಾಪನೆ ಮಾಡ್ತೇವೆ ಹಾಗೂ ಸಸಿಯನ್ನ ಹಾಕ್ತೇವೆ. ಅದರೊಂದಿಗೆ 9 ದಿನಗಳ ಕಾಲ ನಿರಂತರ ದೀಪವನ್ನ ಬೆಳಗಿಸ್ತೀವಿ, ನಂದಾದೀಪವನ್ನ ಬೆಳಗಿಸ್ತೀವಿ. ಹಗಲು ರಾತ್ರಿ ಆ ದೀಪ ನಂದದೇ ಇರುವಂತೆ ದೀಪವನ್ನ ಕಾಯ್ತೇವೆ. ಆದ್ರೆ ಈ ದೀಪವನ್ನ ಹಗಲು ರಾತ್ರಿ ನಾವು ಯಾತಕ್ಕೆ ಬೆಳಗಿಸ್ತೇವೆ? ಈ ದೀಪ ಅಂತಂದ್ರೆ ಜ್ಞಾನದ ಪ್ರತೀಕ, ಕತ್ತಲು ಅಂತಂದ್ರೆ ಅಜ್ಞಾನದ ಪ್ರತೀಕ. ಹಗಲು ರಾತ್ರಿ ಪೂರ್ಣ 9 ದಿನಗಳವರೆಗೆ ನಿರಂತರ ದೀಪವನ್ನ ಯಾಕೆ ಬೆಳಗಿಸ್ತೇವೆ ಅಂದ್ರೆ ನಾವೆಲ್ಲರೂ ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದ್ದೀವಿ. ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿರುವಂತಹ ನಮಗೆ ಪರಮಾತ್ಮನು ಬಂದು ಆತ್ಮ ಜ್ಯೋತಿಯನ್ನ ಬೆಳಗಿಸಿದ್ದಾನೆ. ಅದಕ್ಕೆ ಆತ್ಮದ ಸ್ಮೃತಿ ನಿರಂತರವಾಗಿರಲಿ ಅನ್ನೋದಕ್ಕಾಗಿ ಆ ಒಂದು ಆತ್ಮದ ಜ್ಯೋತಿಯ ದ್ಯೋತಕವಾಗಿ ಮನೆಯಲ್ಲಿ ನಿರಂತರ 9 ದಿನಗಳವರೆಗೆ ಆ ಜ್ಯೋತಿಯನ್ನ ಬೆಳಗಿಸ್ತೇವೆ. ಹಾಗೂ ದೇವಿಯರಿಗೆ ಮಹಿಮೆ ಮಾಡ್ತೇವೆ. ದೇವಿಯರಿಗೆ ಮಾತಾ ಅಂತ ಹೇಳ್ತೀವಿ, ದಾತೆ ಅಂತ ಹೇಳ್ತೀವಿ, ಜಗನ್ಮಾತೆ ಅಂತ ಹೇಳ್ತೀವಿ, ವಿಶ್ವ ಕಲ್ಯಾಣಿ ಅಂತ ಹೇಳ್ತೀವಿ. ಎಲ್ಲ ದೇವಿಯರಿಗೆ ನಾವು ಪೂಜೆ ಮಾಡ್ತೀವಿ, ವೃತ ನಿಯಮಗಳನ್ನ ಮಾಡ್ತೇವೆ. ಯಾಕೆ ಆ ದೇವಿಯರಿಗೆ ಇಷ್ಟೊಂದು ಮಹಿಮೆ ಮಾಡ್ತೇವೆ? ನಾವು ನೋಡ್ತೇವೆ ಜಗತ್ತಿನಲ್ಲಿ ನಮ್ಮ ದಾದಿಜಿಯವರು ನಮಗೆ ಕ್ಲಾಸ್ ಮಾಡ್ಬೇಕಾದ್ರೆ ಮಜಾದಲ್ಲಿ ಹೇಳ್ತಿದ್ರು, ಗಣೇಶನಿಗೆ ಇಲಿ ಮೇಲೆ ಕೂಡಿಸಿದ್ರು, ದೇವಿಗೆ ಹುಲಿ ಮೇಲೆ ಕೂಡಿಸಿದ್ರು ಅಂತ. ಅಂದ್ರೆ ಶಕ್ತಿ ದಾತೆ ಅಂತ, ಸರ್ವರಿಗೂ ಶಕ್ತಿಯನ್ನ ಕೊಡುವಂತಹ ದಾತೆ. ನಾವು ನೋಡ್ತೇವೆ